ಈ ವಿಡಿಯೋದಲ್ಲಿ ಬಂದು ನಾವು ಸೀಕ್ರೆಟ್ಸು ಮತ್ತು ಕಾನ್ಫಿಗ್ ಮ್ಯಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾರ್ಮಲಾಗಿ ಯಾವ್ಯಾವ ಟೈಮಲ್ಲಿ ನಾವು ಸೀಕ್ರೆಟ್ಸು ಮತ್ತು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀವಿ ಅಂತ. ನಾರ್ಮಲಾಗಿ ಸೀಕ್ರೆಟ್ಸ್ ಬಂತು ಸೆನ್ಸಿಟಿವ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡಿಡೋಕ್ಕೆ ನಾವು ಸೀಕ್ರೆಟ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಅನ್ಸೆನ್ಸಿಟಿವ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ನಾವು ಕಾನ್ಫಿಗ್ ಮ್ಯಾಪ್ನ ಯೂಸ್ ಮಾಡ್ತೀವಿ. ಇದು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಇದು ಸೀಕ್ರೆಟ್ಸ್ಗೆ, ಇದು ಸಾರಿ ಸೆನ್ಸಿಟಿವ್ ಡೇಟಾಗೆ, ಇದು ಅನ್ಸೆನ್ಸಿಟಿವ್ ಡೇಟಾಗೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ನಾವು ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಫುಲ್ ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ. ನಾರ್ಮಲಾಗಿ ನಿಮ್ಮ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ನಿಮ್ಮ ಹತ್ರ ಒಂದು ಡೇಟಾ ಬೇಸ್ ಇದೆ ಮತ್ತು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಇದೆ. ಇವಾಗ ಇನ್ ಕೇಸ್ ಏನಾದರೂ ಇದು ಡೇಟಾ ಬೇಸ್ ಆಲ್ರೆಡಿ ಡಿಪ್ಲೈ ಆಗಿದೆ ಅಂತ ತಿಳ್ಕೊಳ್ಳಿ. ಈ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಬಂದು ಈ ಡೇಟಾ ಬೇಸನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಈ ಫ್ರಂಟ್ ಎಂಡ್ ಅಪ್ಲಿಕೇಶನಲ್ಲಿ ನಾವು ಸಮ್ ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕಾಗುತ್ತೆ. ಅದು ಯಾವುದಾದ್ರು ಇನ್ಫಾರ್ಮೇಷನ್ನು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು URL ಆಗಿರಲಿ ಅಥವಾ ಪೋರ್ಟ್ ಆಗಲಿ. URL ಮೀನ್ಸ್ ಈ ಡೇಟಾ ಬೇಸ್ದು ಬಂದು ನೀವು ಕಾನ್ಫಿಗರ್ ಮಾಡಬೇಕಾಗುತ್ತೆ ಫ್ರಂಟ್ ಎಂಡ್ ಅಪ್ಲಿಕೇಶನಲ್ಲಿ. ಈ ಡೇಟಾ ಬೇಸ್ದು URL ಏನು, ಮತ್ತು ಈ ಡೇಟಾ ಬೇಸ್ದು ಪೋರ್ಟ್ ಏನು, ನಂಬರ್ ಏನು, ಅದೇ ರೀತಿ ಈ ಡೇಟಾ ಬೇಸ್ದು ಯೂಸರ್ ನೇಮ್ ಏನು, ಅದೇ ರೀತಿ ಈ ಡೇಟಾ ಬೇಸ್ದು ಪಾಸ್ವರ್ಡ್ ಏನು ಅನ್ನೋದನ್ನು ನೀವು ಎನ್ವೈರ್ಮೆಂಟ್ ವೇರಿಯೇಬಲ್ ಪಾಸ್ ಮಾಡಬೇಕಾಗುತ್ತೆ. ಯಾವಾಗ ನೀವು ಅಪ್ಲಿಕೇಶನ್ ಒಳಗಡೆ ಈ ಡೇಟಾನ ನೀವು ಮಾಡಿಫೈ ಮಾಡ್ತಿರೋ ಅಥವಾ ಈ ಪರ್ಟಿಕ್ಯುಲರ್ ಡೇಟಾ ಬೇಸ್ದು ಕೊಡ್ತಿರೋ, ಅವಾಗ ಏನಾಗುತ್ತೆ, ನಿಮ್ಮದು ಏನಿದೆ ಈ ಫ್ರಂಟ್ ಎಂಡ್ ಅಪ್ಲಿಕೇಶನು ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಏನೇ ಒಂದು ಕ್ರೆಡ್ ಆಪರೇಷನ್ ಮಾಡಿದ್ರು, ಲೈಕ್ ಒಂದು ಡೇಟಾನ ಆ್ಯಡ್ ಮಾಡೋದಾಗಲಿ, ಡಿಲೀಟ್ ಮಾಡೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ಏನಾದ್ರು ಮಾಡ್ತು ಅಂತಂದರೆ ಅದು ಈ ಇನ್ಫಾರ್ಮೇಷನ್ ಮುಖಾಂತರ ಈ ಪರ್ಟಿಕ್ಯುಲರ್ ಡೇಟಾಬೇಸ್ ಕನೆಕ್ಟ್ ಆಗಿ ಅದು ಆ ಆಪ್ರೇಷನ್ನ ಮಾಡುತ್ತೆ. ಓಕೆನಾ. ಬಟ್ ಈ ಮೆಥಡಲ್ಲಿ ನಾವು ಬಂದು ಸೀಕ್ರೆಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಜಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಈ ಪರ್ಟಿಕ್ಯುಲರ್ ಡೇಟಾಬೇಸ್ನ ಕನೆಕ್ಟ್ ಮಾಡೋಕ್ಕೆ 3 ಮೆಥಡ್ ಇದೆ. ಮೊದಲನೇ ಮೆಥಡ್ ಇದು, ಸೆಕೆಂಡ್ನೇ ಮೆಥಡ್ ಇದು, ಫೈನಲ್ ಮೆಥಡ್ ಇದು. ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಡಿಪ್ಲಾಯ್ಮೆಂಟ್ ಅಪ್ಲಿಕೇಶನ್, ಇದು ಫ್ರಂಟ್ ಎಂಡ್ ಅಪ್ಲಿಕೇಶನು. ಇಲ್ಲಿ ಡಿಪ್ಲಾಯ್ಮೆಂಟ್ ಕೈಂಡ್ ಇರುತ್ತೆ. ಇದರಲ್ಲಿ ಬಂದು ರಿಜಿಸ್ಟರ್ ಆ್ಯಪ್ದು ಯಾವುದೋ ಒಂದು ಅಪ್ಲಿಕೇಶನ್ನ ತಗೊಳ್ತಾ ಇದೀವಿ, ಅದರದ್ದು ಇಮೇಜ್ ಪಾತ್ ಬಂದು ಇದಾಗಿರುತ್ತೆ. ಇಲ್ಲಿ ಬಂದು ನೋಡ್ಬೋದು ಎನ್ವೈರ್ಮೆಂಟ್ ವೇರಿಯೇಬಲ್ ಆಫ್ ಡೇಟಾಬೇಸ್ನ ಕನೆಕ್ಟ್ ಮಾಡೋಕ್ಕೆ ನಾವು MySQLದು ಹೋಸ್ಟ್ ಕೊಡ್ತಾ ಇದೀವಿ ಅಂತಂದರೆ SQL ಸರ್ವರ್ದು ಸರ್ವಿಸ್ ಏನಿದೆ ಆ ಸರ್ವಿಸ್ದು ನೇಮ್ ಕೊಡ್ತಾ ಇದೀವಿ ಕನೆಕ್ಟ್ ಮಾಡೋಕ್ಕೆ. ಅದಾದಮೇಲೆ MySQLದು ಪಾಸ್ವರ್ಡ್ ಏನಿದೆ ಅದನ್ನು ಪಾಸ್ವರ್ಡ್ನ ನಾವು ಪಾಸ್ ಮಾಡ್ತಾ ಇದೀವಿ. ಅದೇ ರೀತಿ MySQL ಯೂಸರ್ ನೇಮ್ ಏನಿದೆ ಅದನ್ನು ಪಾಸ್ ಮಾಡ್ತಾ ಇದೀವಿ. ಅದೇ ರೀತಿ ಈ ಪರ್ಟಿಕ್ಯುಲರ್ MySQL ಡೇಟಾಬೇಸ್ನ ಯಾವುದಾದ್ರೂ ಕನೆಕ್ಟ್ ಮಾಡಬೇಕು ಅಂತಂದರೆ ಈ ಡೇಟಾಬೇಸ್ದು ನೇಮ್ ಏನಿದೆ ಇಲ್ಲಿ ಪಾಸ್ ಮಾಡ್ತಾ ಇದೀವಿ. ಅದಾದಮೇಲೆ ಫ್ರಂಟ್ ಎಂಡ್ ಅಪ್ಲಿಕೇಶನ್ದು ಇನ್ಪುಟ್ ಇದೆ. ಇಲ್ಲಿ ಏನೊಂದು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೀವು ಡಿಪ್ಲಾಯ್ಮೆಂಟ್ ML ಫೈಲ್ ಏನು ಮಾಡ್ತಾ ಇದ್ದೀರಾ, ಹಾರ್ಡ್ ಕೋಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡೋದು MySQL ಸರ್ವಿಸ್ ಆಗಲಿ, ರೂಟ್ ಆಗಲಿ, ಈ ಪಾಸ್ವರ್ಡ್ ಆಗಲಿ, ಡಿಫಾಲ್ಟ್ DB ಆಗಲಿ ಎಲ್ಲನೂ ಡೈರೆಕ್ಟಾಗಿ ಈ ಡಿಪ್ಲಾಯ್ಮೆಂಟ್ ML ಫೈಲಲ್ಲೇ ಬರಿತಾ ಇದ್ದೀರಾ. ಇದ್ರ ಬದಲು ನಾವೇನು ಮಾಡ್ಬೋದು ಅಂತ ಅಂದರೆ, ಈ ಪರ್ಟಿಕ್ಯುಲರ್ ಒಂದು ಸೆಂಟ್ರಲೈಸ್ಡ್ ರೆಪಾಸಿಟರಿ ಥರ ಈಗ ಕೊಟ್ಟು ಯಾವ ರೀತಿ ನಿಮ್ದು ಗಿಟ್ ರೆಪೋ ಇದೆಯೋ ಅದೇ ರೀತಿ ಈ ಗಿಟ್ ರೆಪೋದಲ್ಲಿ ಏನು ಮಾಡ್ತೀರಾ, ನೀವು ಲೋಕಲಿಂದನೂ ಬೇಕಾದರೂ ನೀವು ಆ ಪರ್ಟಿಕ್ಯುಲರ್ ರೆಪೋನ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ನೀವು ಸ್ಟೇಜಿಂಗ್ ಎನ್ವೈರ್ನ್ಮೆಂಟು ಅಥವಾ ಪ್ರೊಡಕ್ಷನ್ನು, ಸ್ಟೇಜಿಂಗು, UAT ಈ ರೀತಿ ಡಿಫ್ರೆಂಟ್ ಇದರಲ್ಲಿ ಸ್ಟೇಜಿಂಗಲ್ಲಿ ಎನ್ವೈರ್ನ್ಮೆಂಟಲ್ಲಿ ನೀವು ಡೈರೆಕ್ಟಾಗಿ ಗಿಟಬಲ್ ಇರೋ ಸೋರ್ಸ್ ಕೋಡ್ನ ಆಕ್ಸೆಸ್ ಮಾಡ್ತಿದ್ದೀರಲ್ವ. ಅದೇ ರೀತಿ ಈ ಪರ್ಟಿಕ್ಯುಲರ್ ಡೇಟಾನ ನೀವು ಒಂದು ಕಡೆ ಸ್ಟೋರ್ ಮಾಡಿ ಇಡ್ತು ಅಂತಂದರೆ, ನೀವು ಕೀ ರೊಟೇಷನ್ ಮಾಡೋದಾಗಲಿ ಅಥವಾ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡೋದಾಗಲಿ ಆಟೋಮೆಟಿಕ್ಕಾಗಿ ನೀವು ಈ ಡಿಪ್ಲಾಯ್ಮೆಂಟ್ ML ಫೈಲ್ ಒಳಗಡೆ ಬಂದು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಏನಾದರೂ ಈ ಡಿಪ್ಲಾಯ್ಮೆಂಟ್ ML ಫೈಲ್ ಒಳಗಡೆ ಚೇಂಜ್ ಮಾಡ್ತು ಅಂತಂದರೆ, ಅದು ರಿಫ್ಲೆಕ್ಟ್ ಆಗಬೇಕು ಅಂತಂದರೆ, ಇನ್ ಕೇಸ್ ಏನಾದರೂ ಇದು ಅಪ್ಲೈ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಈ ರೂಟ್ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಿ ನೀವೇನಾದರೂ ಅಪ್ಲೈ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದು ನಿಮ್ದು ಯಾವುದೇ ರೀತಿ ನಿಮ್ಮದು ಅಪ್ಲೈ ಮಾಡಿದ ಡೇಟಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಏನಕ್ಕೆ ರಿಫ್ಲೆಕ್ಟ್ ಆಗಲ್ಲ ಅಂತಂದರೆ, ರಿಫ್ಲೆಕ್ಟ್ ಆಗಬೇಕು ಅಂತಂದರೆ ನಿಮ್ಮದು ಆ ಪರ್ಟಿಕ್ಯುಲರ್ ಪಾಡ್ ಏನು ಕೊಟ್ಟಿರ್ತೀರಾ ಆ ಪಾಡ್ ಬಂದು ರೀಸ್ಟಾರ್ಟ್ ಆಗಬೇಕಾಗುತ್ತೆ. ರೀಸ್ಟಾರ್ಟ್ ಆದಾಗಲೂ ಅಷ್ಟೇ ನೀವು ಅಪ್ಡೇಟೆಡ್ ಏನು ಎನ್ವೈರ್ಮೆಂಟ್ ವೇರಿಯೇಬಲ್ ಪಾಸ್ ಮಾಡಿರ್ತೀರಾ ಅದು ಬಂದು ರಿಫ್ಲೆಕ್ಟ್ ಆಗೋದಲ್ಲಿ. ಓಕೆನಾ. ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈ ರೀತಿ ಯೂಸ್ ಮಾಡೋದ್ರಿಂದ ಇನ್ ಕೇಸ್ ಏನಾದರೂ ಆ ಪಾಡ್ ಏನಾದರೂ ಇವಾಗ ಕ್ರೂಷಿಯಲ್ ಅಪ್ಲಿಕೇಶನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಕ್ರೂಷಿಯಲ್ ಅಪ್ಲಿಕೇಶನಲ್ಲಿ ಈ ರೀತಿ ನಾವು ಏನಾದರೂ ಪರ್ಟಿಕ್ಯುಲರ್ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಿದಾಗ ಅದೇನಾದರೂ ರೀಸ್ಟಾರ್ಟ್ ಆಯಿತು ಅಂತಂದರೆ ಅದು ಬಂದು ಮೇ ಬಿ ಸಮ್ ಟೈಮು ಡೌನ್ ಆಗ್ಬೋದು. ಓಕೆನಾ. ಆ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೆಕ್ಸ್ಟ್ ನಾವು ಈ ಮೆಥಡ್ಗೆ ಹೋಗೋದು. ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸೆಂಟ್ರಲೈಸ್ಡ್ ರೆಪಾಸಿಟರಿ ಥರ ಒಂದು secrets.ml ಫೈಲ್ನ ಬರೀತೀವಿ. ಆ secrets.ml ಫೈಲ್ ಒಳಗಡೆ ಬಂದು ನಮ್ಮದು ಡೇಟಾ ಏನಿದೆ, ಈ ರೂಟ್ ಆಗಲಿ, ಪಾಸ್ವರ್ಡ್ ಆಗಲಿ, ಇದೆಲ್ಲ ನಾವು ಆ ಸೀಕ್ರೆಟ್ಸ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಅಲ್ಲಿ ಸ್ಟೋರ್ ಯಾವ ರೀತಿ ಮಾಡ್ತೀವಿ ಅಂತಂದರೆ, ಎನ್ಕ್ರಿಪ್ಟ್ ವೇಯಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆನಾ. ಇಲ್ಲಿ ಡೈರೆಕ್ಟಾಗಿ ರಾ ಫಾರ್ಮೆಟಲ್ಲಿ ಯಾವ ರೀತಿ ಕೊಡ್ತಿದ್ರೋ ಆ ರೀತಿ ರಾ ಫಾರ್ಮೆಟಲ್ಲಿ ಕೊಡಲ್ಲ, ನಾವು ಎನ್ಕ್ರಿಪ್ಟ್ ಮಾಡಿಬಿಟ್ಟು ಆ ಡೇಟಾನ ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಈ ಪರ್ಟಿಕ್ಯುಲರ್ ಆಪ್ಷನಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಾರೆ, ಇಲ್ಲಿ ಎನ್ವೈರ್ನ್ಮೆಂಟ್ ವೇರಿಯೇಬಲ್ ಒಳಗಡೆ ನೀವೇನು ಮಾಡ್ತೀರಾ, ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ತೊಗೊಳ್ತೀರಾ. ಇಲ್ಲಿ ಬಂದು ಡೈರೆಕ್ಟಾಗಿ ಈ ವ್ಯಾಲ್ಯೂನ ರೂಟ್ ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ ಏನಿದೆ ಇದನ್ನು ಡೈರೆಕ್ಟಾಗಿ ಅಸೈನ್ ಮಾಡೋ ಬದಲು ನೀವೇನು ಮಾಡ್ತೀರಾ, ರೆಫರೆನ್ಸ್ ಕೊಡ್ತೀರಾ. ವ್ಯಾಲ್ಯೂ ಫ್ರಮ್ ಎಲ್ಲಿಂದ ಬರಬೇಕು, ಸೀಕ್ರೆಟ್ಸಿಂದ ಬರಬೇಕು, ಸೀಕ್ರೆಟ್ಸ್ಗೆ ರೆಫರೆನ್ಸು. ಆ ಸೀಕ್ರೆಟ್ಸ್ ಒಳಗಡೆ ಸೀಕ್ರೆಟ್ ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ರು ಏನು ಮಾಡಿರ್ತಾರೆ ಅಂತ ಅಂದರೆ, ಒಬ್ಬೊಬ್ಬರಲ್ಲ ಆಲ್ಮೋಸ್ಟು ಒಂದೇ ಸೀಕ್ರೆಟ್ಸ್ ಇರಲ್ಲ.
ಇವಾಗ ಒಬ್ಬೊಬ್ರು ಬೇರೆ ಬೇರೆ ಒಂದು 10 ಅಪ್ಲಿಕೇಶನ್ ಇರುತ್ತೆ, 10 ಪ್ರಾಜೆಕ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. 10 ಪ್ರಾಜೆಕ್ಟ್ಗಳು ನಾವು 10 ಸೀಕ್ರೆಟ್ಸ್ನ ಕ್ರಿಯೇಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಅದು ಪರ್ಟಿಕ್ಯುಲರ್ ಆಗಿ ಸೀಕ್ರೆಟ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅದಕ್ಕೆ ಸಮ್ ನೇಮ್ ಇರುತ್ತೆ ಈ ರೀತಿ. ಓಕೆನಾ, ಇದು ಮೈ ಸೀಕ್ರೆಟ್ಸ್ ಅಂತಂದರೆ ಈ ಅಪ್ಲಿಕೇಶನ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಸೀಕ್ರೆಟ್ ರೆಫರೆನ್ಸಲ್ಲಿ ಮಲ್ಟಿಪಲ್ ಸೀಕ್ರೆಟ್ಸ್ ಇರುತ್ತೆ, ಅದ್ರದ್ದು ನೇಮ್ ಕೊಡ್ತೀವಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಅದ್ರ ಒಳಗಡೆ ಯಾವ ಕೀನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೊಡ್ತೀವಿ. ಓಕೆನಾ, ಈ ಪರ್ಟಿಕ್ಯುಲರ್ URL ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೈ ಹೋಸ್ಟ್ಗೆ ನಾವು URL ಕೊಡಬೇಕಾಗಿರೋದ್ರಿಂದ URL ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಬಂದು ನಾವು ಬರೆದಿರ್ತೀವಿ URLಗೆ ಇದೇ ವ್ಯಾಲ್ಯೂ ಅಂತ. ಓಕೆನಾ, URL ಈಸ್ ಈಕ್ವಲ್ ಟು ಈ ಪರ್ಟಿಕ್ಯುಲರ್ ಏನಿದೆ ಈ ಸರ್ವಿಸ್ದು ನೇಮ್ ಏನಿದೆ ಇಲ್ಲಿ ಕೊಟ್ಟಿರ್ತೀವಿ. ಓಕೆನಾ, ಇದು ರೆಫರೆನ್ಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸೀಕ್ರೆಟ್ಸು ಆಕ್ಸೆಸ್ ಆಗುತ್ತೆ. ಓಕೆನಾ, ಈ ರೀತಿ ಅದೇ ರೀತಿ ಇವಾಗ ಎಷ್ಟು ವೇರಿಯೇಬಲ್ ಇದೆ ಇಷ್ಟು ವೇರಿಯೇಬಲ್ಗೂ ಈ ರೀತಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಬಂದು ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ಗೆ ಬಂದು ನೀವು ಡೇಟಾನ ಪಾಸ್ ಮಾಡ್ತೀವಿ, ಈ ರೀತಿ ಡೇಟಾನ ಪಾಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಏನು ಇಶ್ಯೂ ಆಗುತ್ತೆ ಅಂತಂದರೆ, ನಾರ್ಮಲ್ ಇಲ್ಲೇನು ಇಶ್ಯೂ ಆಗ್ತಾಯಿತ್ತು, ಇಲ್ಲಿ ಬಂದು ನೀವು ಹಾರ್ಡ್ ಕೋಡಿಂಗ್ ಮಾಡ್ತಾ ಇದ್ರಿ ಅಂತ ಡೈರೆಕ್ಟಾಗಿ ನೀವು ವ್ಯಾಲ್ಯೂನ ಕೊಡ್ತಾ ಇದ್ರಿ, ಇಲ್ಲಿ ಬಂದು ಸೀಕ್ರೆಟ್ಸಲ್ಲಿ ಕೊಡ್ತಾ ಇದ್ದೀರಾ. ಓಕೆನಾ, ಸೀಕ್ರೆಟ್ಸಲ್ಲಿ ಕೊಟ್ಟಾಗ ಇದು ಎನ್ಕ್ರಿಪ್ಟೆಡ್ ಆಗಿರುತ್ತೆ, ಓಕೆ ಅದೆಲ್ಲ ಓಕೆ. ಇದು ಬಂದು ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಕಂಟೈನರ್ ಒಳಗಡೆ ಡೈರೆಕ್ಟಾಗಿ ಸ್ಟೋರ್ ಆಗಿರುತ್ತೆ. ಓಕೆನಾ, ಇನ್ ಕೇಸ್ ಏನಾದರೂ ನೀವೇನಾದರೂ ಸೀಕ್ರೆಟ್ಸ್ ಏನಾದರೂ ಚೇಂಜ್ ಮಾಡ್ತು ಅಂತಂದರೆ ಇಲ್ಲಿ ಆಟೋಮೆಟಿಕ್ ರಿಫ್ಲೆಕ್ಟ್ ಆಗಲ್ಲ. ಏನಕ್ಕೆ ಅಂತಂದರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಿದೆ ಇದು ಬಂದು ಡೈರೆಕ್ಟಾಗಿ ಕಂಟೈನರ್ ಒಳಗೆ ಅಟ್ಯಾಚ್ ಆಗಿರುತ್ತೆ. ಓಕೆನಾ, ನೀವು ಡೈರೆಕ್ಟಾಗಿ ವ್ಯಾಲ್ಯೂನ ನೀವು ಕಂಟೈನರ್ ಒಳಗಡೆ ಮಾಡಿಫೈ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ಮಾಡಿಫೈ ಮಾಡಬೇಕು ಅಂತಂದರೆ ನೀವು ಆ ಕಂಟೈನರ್ನ ಅಥವಾ ಪಾಡ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವಾಗ ರೀಸ್ಟಾರ್ಟ್ ಮಾಡ್ತೀರೋ ಅವಾಗ ಹೊಸ ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಆ ಹೊಸ ಅಪ್ಡೇಟ್ ಆಗಿರೋ ಡೇಟಾ ಏನಿದೆ, ನೀವು ಸೀಕ್ರೆಟ್ಸಲ್ಲಿ ಏನು ಚೇಂಜ್ ಮಾಡಿರ್ತೀರಿ ಪಾಸ್ವರ್ಡು, ಅದು ಬಂದು ಇಲ್ದ್ರ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. ಇಲ್ಲೂ ಬಂದು ನೀವು ನಿಮ್ಮ ಕಂಟೈನರ್ ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ಅದ್ರ ಬದಲು ನಾವು ಕಂಟೈನರ್ ರೀಸ್ಟಾರ್ಟ್ ಮಾಡ್ದಂಗೆ ಡೈರೆಕ್ಟಾಗಿ ನೀವು ಪಾಸ್ವರ್ಡನ್ನು ಅಪ್ಡೇಟ್ ಮಾಡಬೇಕು ಅಂತಂದರೆ ನಾವು ಇನ್ನೊಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಅದು ಬಂದು ವ್ಯಾಲ್ಯೂಮ್ ಮೌಂಟ್. ಓಕೆನಾ, ಇದು ಬಂದು PVPVC ಏನಿದೆ ಅದರದ್ದೆಲ್ಲ ಕಾನ್ಸೆಪ್ಟ್ ಇದು. ಇಲ್ಲೇನು ಮಾಡ್ತೀವಿ ಅಂತಂದರೆ ನಾವು ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀವಿ, ಆ ವ್ಯಾಲ್ಯೂಮ್ಗೆ ನೇಮ್ ಕೊಡ್ತೀವಿ. ಓಕೆನಾ, ವ್ಯಾಲ್ಯೂಮ್ಗೆ ನೇಮ್ ಕೊಟ್ಟು ನಮ್ಮ ಸೀಕ್ರೆಟ್ಸ್ ಏನು ಕ್ರಿಯೇಟ್ ಮಾಡಿದ್ದೋ ಆ ಸೀಕ್ರೆಟ್ಸ್ನ ಬಂದು ನಾವು ಡೈರೆಕ್ಟಾಗಿ ಮೌಂಟ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು ಸೀಕ್ರೆಟ್ಸ್ ಮೈ ಸೀಕ್ರೆಟ್ಸ್ ಅಂತ ಇದೆ, ಇಲ್ಲಿ ಏನಿದೆ ನೋಡಿ, ಇದನ್ನೇ ಆ ಸೀಕ್ರೆಟ್ಸ್ ಏನು ಕ್ರಿಯೇಟ್ ಮಾಡಿದ್ದೋ ಆ ಪರ್ಟಿಕ್ಯುಲರ್ ಪಾತ್ನ ನಾವು ಇಲ್ಲಿ ಮೌಂಟ್ ಮಾಡ್ತಾಯಿದ್ದೀವಿ. ಯಾವಾಗ ಈ ವ್ಯಾಲ್ಯೂಮ್ ಮೌಂಟ್ ಮಾಡ್ತೀವಿ ಇದು ಬಂದು ನಿಮಗೆ ಕಂಟೈನರ್ ಸ್ಟೇಜಲ್ಲಿ ಇರುತ್ತೆ, ಕಂಟೈನರ್ಗೆ ಡೈರೆಕ್ಟಾಗಿ ಮೌಂಟ್ ಆಗುತ್ತೆ. ಅದ್ರ ಮುಖಾಂತರ ನಾವೇನು ನೋಡ್ತೀವಿ, ಕಂಟೈನರ್ ಮೌಂಟ್ ಆದಮೇಲೆ ನಾವು ಪರ್ಟಿಕ್ಯುಲರ್ ಮೌಂಟ್ ಆಗಿರೋ ವ್ಯಾಲ್ಯೂಮ್ನ ಬಂದು ನಾವು ಅಂತಂದರೆ ಸೀಕ್ರೆಟ್ಸ್ನ ಬಂದು ನಾವು ಇಲ್ಲಿ ರೆಫರೆನ್ಸ್ ಕೊಡ್ತೀವಿ. ವ್ಯಾಲ್ಯೂಮ್ ಮೌಂಟ್ ಅಂತಂದರೆ ಕಂಟೈನರ್ ಒಳಗಡೆ ಒಂದು ಪಾತ್ನ ಕ್ರಿಯೇಟ್ ಮಾಡಿಬಿಟ್ಟು OPT ಅಂತ ಪಾತ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಸೀಕ್ರೆಟ್ಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ ಅಥವಾ ಫೈಲ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ಗಳೇನಿದೆ ಇದನ್ನು ನಾವು ಸ್ಟೋರ್ ಮಾಡ್ತೀವಿ. ಇಲ್ಲಿ ವ್ಯಾಲ್ಯೂಸ್ ಇದೆಯಲ್ಲ ಇದನ್ನೆಲ್ಲ ಬಂದು URL ಆಗಲಿ ಇದಾಗಲಿ ಎಲ್ಲನೂ ಬಂದು ಈ ಪರ್ಟಿಕ್ಯುಲರ್ ಪಾತಲ್ಲಿ ಸ್ಟೋರ್ ಮಾಡ್ತೀವಿ. ಯಾವಾಗ ಈ ಅಪ್ಲಿಕೇಶನ್ ರನ್ ಆಗುತ್ತೋ ಈ ಅಪ್ಲಿಕೇಶನ್ ಕೋಡ್ ಒಳಗಡೆ ಯಾವಾಗ ನಾವು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಡಿಸೈನ್ ಮಾಡ್ತಾರಲ್ಲ ಡೆವಲಪರು, ಅವ್ರಿಗೆ ನೀವು ಹೇಳ್ಬೇಕಾಗುತ್ತೆ ಡೈರೆಕ್ಟಾಗಿ ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ನ ಡೈರೆಕ್ಟಾಗಿ ಕೊಡಬೇಡಿ, ನೀವು ಜಸ್ಟು ಈ ಪಾತ್ ಒಳಗಡೆ ಅದು ಸರ್ಚ್ ಮಾಡೋ ಥರ ಕೊಡಿ ಅಂತ. ಅಂದರೆ OPT ಸೀಕ್ರೆಟ್ಸ್ ಒಳಗಡೆ ಸರ್ಚ್ ಮಾಡೋ ಥರ ಕೊಡಿ. ಸರ್ಚ್ ಮಾಡಿ ಆ OPT ಸೀಕ್ರೆಟ್ಸು ಅದರೊಳಗಡೆ ಹೋಗಿ URL ಸರ್ಚ್ ಮಾಡಿದಾಗ ನಿಮಗೆ ಈ ಪಾತ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಈ ಪಾತ್ನ ಸೆಟ್ ಮಾಡಿಬಿಡಿ ಅಂತಂದರೆ OPT ಮತ್ತು ಸೀಕ್ರೆಟ್ಸ್ನ ಪಾಸ್ನ ಸೆಟ್ ಮಾಡಿ, ಅದಾದಮೇಲೆ ಬೇಕಾದರೆ ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ಲು ಇದನ್ನು ಪಾಸ್ ಮಾಡಿ ಅಂತ ಆ ರೀತಿ ನಾವು ಅವ್ರು ಡೆವಲಪರ್ಗೆ ಹೇಳಿದಾಗ ಅವ್ರು ಬಂದು ಈ ಥರ ಕ್ರಿಯೇಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಬಂದು ನೀವು ಯಾವಾಗ ನೀವು ಪಾಡ್ನ ರೀಸ್ಟಾರ್ಟ್ ಮಾಡ್ತೀರೋ ಯಾವಾಗ ನೀವು ಸೀಕ್ರೆಟ್ಸಲ್ಲಿ ನೀವು ಡೇಟಾನ ನೀವು ಅಪ್ಡೇಟ್ ಮಾಡ್ತೀರೋ ಅವಾಗ ಏನಾಗುತ್ತೆ, ಇದು ಬಂದು ಡೈರೆಕ್ಟಾಗಿ ಎನ್ವೈರನ್ಮೆಂಟ್ ವೇರಿಯೇಬಲ್ ಕಂಟೈನರ್ ಲೆವೆಲಲ್ಲಿ ಡೈರೆಕ್ಟಾಗಿ ಅದು ಒಳಗಡೆಯಿಂದ ಎನ್ವೈರನ್ಮೆಂಟ್ ವೇರಿಯೇಬಲ್ ತಗೊಳ್ಳಲ್ಲ, ಅದು ಬಂದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂಮ್ ಏನಿದೆ ಈ ವ್ಯಾಲ್ಯೂಮಿಂದ ತಗೊಳ್ತಾ ಇರೋದ್ರಿಂದ ನೀವು ಡೈರೆಕ್ಟಾಗಿ ಆ ಸೀಕ್ರೆಟ್ಸ್ ಡೇಟಾ ಏನಿರುತ್ತೋ ಅದನ್ನು ಡೈರೆಕ್ಟಾಗಿ ವ್ಯಾಲ್ಯೂಮಲ್ಲಿ ಡೈರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಬಂದು ಎನ್ವೈರನ್ಮೆಂಟ್ ವೇರಿಯೇಬಲ್ ಇದು ಬಂದು ಡೈರೆಕ್ಟಾಗಿ ಕಂಟೈನರ್ ಒಳಗಡೆ ಅಟ್ಯಾಚ್ ಆಗಿರೋದ್ರಿಂದ ಕಂಟೈನರ್ ಒಳಗಡೆ ನೀವು ಯಾವುದೇ ರೀತಿ ಮಾಡಿಫೈ ಮಾಡೋಕ್ಕಲ್ಲ ಒಂದ್ಸರಿ ಎನ್ವೈರನ್ಮೆಂಟ್ ವೇರಿಯೇಬಲ್ನ ಸೆಟ್ ಮಾಡಾದ್ಮೇಲೆ. ಓಕೆನಾ, ಇಲ್ಲಿ ಬಂದು ನಾವು ಎನ್ವೈರನ್ಮೆಂಟ್ ವೇರಿಯೇಬಲ್ಲು ಡೈರೆಕ್ಟಾಗಿ ಸೆಟ್ ಮಾಡ್ತಾಯಿಲ್ಲ, ಇಲ್ಲಿ ವ್ಯಾಲ್ಯೂಮಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಜಸ್ಟು ಎನ್ವೈರನ್ಮೆಂಟ್ ವೇರಿಯೇಬಲ್ ಇಲ್ಲಿ ರೆಫರೆನ್ಸ್ ತಗೊಳುತ್ತೆ ಅಷ್ಟೇ, ಇದರೊಳಗಡೆ ಡೇಟಾನ ರೆಫರೆನ್ಸ್ ತಗೊಳುತ್ತೆ ಅಷ್ಟೇ. ಆ ರೀತಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂತು ಅಂತಂದರೆ ಸೇಮು ಈ ಕ್ಯೂಬರ್ನೆಟಿಸ್ ಅಪ್ಲಿಕೇಶನ್ ಇದೆ, ಇಲ್ಲಿ ಬಂದು URLನ ಪಾಸ್ ಮಾಡ್ತೀರಾ, ಪಾಸ್ ಮಾಡಾದ್ಮೇಲೆ ಫ್ರಂಟ್ ಎಂಡು ಮತ್ತು ಡೇಟಾಬೇಸು ಕನೆಕ್ಟ್ ಆಗುತ್ತೆ ಈಸಿಯಾಗಿ. ಓಕೆ, ನಾವು ನೆಕ್ಸ್ಟು ನೋಡೋಣ ಯಾವ ರೀತಿ ಪ್ರೀವಿಯಸ್ಸಲ್ಲಿ ಯಾವ ರೀತಿ ಡೈರೆಕ್ಟಾಗಿ ಎನ್ವೈರನ್ಮೆಂಟ್ ವೇರಿಯೇಬಲ್ನ ಯಾವ ರೀತಿ ಪಾಸ್ ಮಾಡ್ತಾಯಿದ್ರು. ಯಾವಾಗ ನಾವು ಡೆವಲಪರ್ಗೆ ಹೇಳ್ದೋ ನಾವು ಈ ಪರ್ಟಿಕ್ಯುಲರ್ ಪಾತಲ್ಲಿ ನಾವು OPT ಸೀಕ್ರೆಟ್ಸ್ ಏನಿದೆ ಅಲ್ಲಿ ನಾವು ಮೌಂಟ್ ಮಾಡ್ತಾ ಇದ್ವಿ, ಅಲ್ಲಿ ಬಂದು ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ನ ನಿಮ್ಮ ಕಂಟೈನರ್ಗೆ ಇಂಜೆಕ್ಟ್ ಮಾಡಿ ಅಂತ. ಓಕೆನಾ, ಅದನ್ನು ನಾನು ಇವಾಗ ನಿಮಗೆ ಈಸಿಯಾಗಿ ತೋರಿಸ್ತೀನಿ.
ಓಕೆ. ಇವಾಗ ಬಂದು ನಂದು 2 ಟೈರ್ ಅಪ್ಲಿಕೇಶನ್ ಅಂತ ಒಂದು ರೆಪೋ ಇದೆ. ಅಲ್ಲಿ ಬಂದು ಎಲ್ಲ ಡೇಟಾ ಸಿಗುತ್ತೆ ನಿಮಗೆ. ಇಲ್ಲೇನು ಮಾಡಿದ್ದೀವಿ ಅಂತ ಅಂದರೆ, ಮೊದಲೆಲ್ಲ ಯಾವ ರೀತಿ ನಾನು ತೋರಿಸಿದ್ನಲ್ಲ ನಿಮಗೆ ಎನ್ವೈರನ್ಮೆಂಟ್ ವೇರಿಯೇಬಲ್ಲು ಡೈರೆಕ್ಟಾಗಿ ಕಂಟೈನರ್ ಅಟ್ಯಾಚ್ ಆಗ್ತಿತ್ತು ಅಂತ, ಇಲ್ಲಿ ಬಂದು ನಾವು ತೋರಿಸಿರ್ತೀವಿ. ಇವಾಗ app.py ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೋರ್ಸ್ ಕೋಡ್ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎನ್ವೈರನ್ಮೆಂಟ್ ವೇರಿಯೇಬಲ್ ಎಲ್ಲಿಗೆ ಪಾಸ್ ಮಾಡ್ತಾ ಇದ್ದಾನೆ, ಇಲ್ಲಿ ನೋಡ್ಬೋದು ಎಲ್ಲ ಡೇಟಾ ಇದೆ, ಅವರು ಬರೆದಿದ್ದಾರೆ. ಇಲ್ಲಿ ಬಂದು MySQL ಹೋಸ್ಟು. ಓಕೆನಾ, ಇದಕ್ಕೆ ಬಂದು ಡೈರೆಕ್ಟಾಗಿ ಎಲ್ಲಿಂದ ಈ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ವೇರಿಯೇಬಲಿಂದ ಡೈರೆಕ್ಟಾಗಿ ತೊಗೊಳ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಪಾತ್ನ ನಾವು ಅಸೈನ್ ಮಾಡಿಲ್ಲ. ಓಕೆನಾ, ನಾನು ಇಲ್ಲಿ ಅಪ್ಡೇಟ್ ಮಾಡಿ ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಕೋಡ್ PO ಒಳಗಡೆ ಹೋಯ್ತು ಅಂತಂದರೆ ಮೊದಲೇನು ಮಾಡುತ್ತೆ, ಈ ಫೈಲ್ ಪಾತ್ ಏನಿದೆ ಅದನ್ನು ತಗೊಳುತ್ತೆ. ಓಕೆನಾ, ಇದ್ರೊಳಗಡೆ ಲಾಗಿನ್ ಆಗುತ್ತೆ. ಇದ್ರೊಳಗಡೆ ಲಾಗಿನ್ ಆಗಿ ಅದಾದಮೇಲೆ ಈ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ವೇರಿಯೇಬಲ್ ಏನಿದೆ ಇಲ್ಲಿ ಸರ್ಚ್ ಮಾಡುತ್ತೆ. ಈ ಪರ್ಟಿಕ್ಯುಲರ್ ಸೀಕ್ರೆಟ್ಸ್ ಏನಿದೆ ಇದ್ರೊಳಗಡೆ ಸರ್ಚ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಈ ಸೀಕ್ರೆಟ್ಸ್ ಒಳಗಡೆ MySQL ಹೋಸ್ಟ್ ಸಿಕ್ತು ಅಂತಂದರೆ ಓಕೆ, ಆ ವ್ಯಾಲ್ಯೂ ಏನಿದೆ ಅದನ್ನು ಅಸೈನ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಾವು ಇಲ್ಲಿ ಪರ್ಟಿಕ್ಯುಲರ್ ಡೇಟಾನ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಅವರು ಡೈರೆಕ್ಟಾಗಿ ಕೊಟ್ಟಿದ್ರು, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ರೆಪೋಯಿಂದ ತೊಗೊಂಡಿದ್ದು. ಓಕೆನಾ, ಅವ್ರು ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ನಾನು ಬಂದು ಇಲ್ಲಿ ಮಾಡಿಫೈ ಮಾಡಿದ್ದೀನಿ. ಇದು ಬಂದು ಜಸ್ಟು ಡೆಮೋಗೋಸ್ಕರ ಅವರು ಮಾಡಿದ್ರು ಅಂದ್ಕೊಳ್ತೀನಿ. ನಾನು ಬಂದು ಇಲ್ಲಿ ಕೋಡ್ನ ಮಾಡಿಫೈ ಮಾಡಿದ್ದೀನಿ. ಕೋಡ್ನ ಮಾಡಿಫೈ ಮಾಡಿ ನಾನು ಫೈಲ್ ಪಾತ್ ಕೊಟ್ಟಿದ್ದೀನಿ. ಇಲ್ಲಿ ನೀವು ಯಾವುದೇ ರೀತಿ ಕೋಡ್ನ ರೀಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನೀವು ಸೀಕ್ರೆಟ್ಸಲ್ಲಿ ಏನು ಅಪ್ಲೈ ಮಾಡ್ತೀರಾ ಅದು ಡೈರೆಕ್ಟಾಗಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೀಕ್ರೆಟ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಸೀಕ್ರೆಟ್ಸ್ ಮೇಲೆ ಒಂದು SEC ಅಂತ ಒಂದು ML ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ನೀವು ಸೀಕ್ರೆಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಬಂದು API ವರ್ಷನ್ನು 1, ಕೈಂಡು ಸೀಕ್ರೆಟು, ಮೆಟಾ ಡೇಟಾ ಮತ್ತು ನೇಮ್ ಬಂದು ನಾನು ಮೈ ಸೀಕ್ರೆಟ್ಸ್ ಅಂತ ಕೊಟ್ಟಿದ್ದೀನಿ ನೇಮು. ಅದಾದಮೇಲೆ ಟೈಪ್ ಬಂದು OPQ. ಇದನ್ನು ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು, ಒಂದು ಸ್ವಲ್ಪ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ Kubernetes ಡಾಕ್ಯುಮೆಂಟೇಷನ್ಗೆ ಹೋಯ್ತು ಅಂತಂದರೆ ನಿಮಗೆ ಇಲ್ಲಿ ಸೀಕ್ರೆಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂತು ಅಂದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಇದೆ. ಸೀಕ್ರೆಟ್ಸಲ್ಲೂ ಡಿಫ್ರೆಂಟ್ ಟೈಪ್ಗಳಿದೆ. ಒಂದು ನಿಮಿಷ ಡೌನ್ಗೆ ಹೋದರೆ ಇಲ್ಲಿ ನೋಡ್ಬೋದು, ಈ ಬಿಲ್ಟಿನ್ ಟೈಪ್ಸ್ಗಳು ಬಂತು ಅಂದರೆ ಡಿಫ್ರೆಂಟ್ ಟೈಪ್ಸ್ಗಳಿದೆ. ಇದು ಬಂದು OPQ. ಇದರಲ್ಲಿ ಬಂತು ಅಂತಂದರೆ ನೀವು ಯೂಸರ್ ಡಿಫೈನ್ ಡೇಟಾ ಅಂತಂದರೆ ಯೂಸರ್ ನೇಮು, ಪಾಸ್ವರ್ಡು ಅಥವಾ ಕೀ ವ್ಯಾಲ್ಯೂ ಪೇರನ್ನ ನೀವು ಡೈರೆಕ್ಟಾಗಿ ಸ್ಟೋರ್ ಮಾಡ್ಬೋದು. ಈ ವ್ಯಾಲ್ಯೂ ನೀವು ಯಾವಾಗ ನೀವೇನಾದರೂ ಸರ್ವಿಸ್ ಅಕೌಂಟ್ದು ಟೋಕನ್ ಏನಾದರೂ ಸ್ಟೋರ್ ಮಾಡಬೇಕು ಅಂತಂದರೆ ಈ ಟೈಪ್ನ ಯೂಸ್ ಮಾಡ್ತೀರಾ. ಡಾಕರ್ ಕಾನ್ಫಿಗರೇಷನ್ಗೆ ಈ ಟೈಪು, TLS ಸರ್ಟಿಫಿಕೇಟ್ಗೆ ಈ ಟೈಪು, ಅದಾದಮೇಲೆ ಟೋಕನ್ ಸ್ಟೋರ್ ಮಾಡಬೇಕು ಅಂದರೆ ಈ ಟೈಪ್ನ ಯೂಸ್ ಮಾಡ್ತೀರಾ. ನಾವು ಒಂದು ಬೇಸಿಕ್ ಯೂಸರ್ ಡಿಫೈನ್ ಡೇಟಾ ಅಂತಂದರೆ ಯೂಸರ್ ನೇಮ್, ಪಾಸ್ವರ್ಡ್, ಅದಕ್ಕೋಸ್ಕರ ನಾವು OPQ ಟೈಪ್ನ ತೊಗೊಂಡಿದ್ವಿ. ಇಲ್ಲಿ ನೋಡ್ಬೋದು OPQ ಟೈಪ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಬಂದು OPQ ಟೈಪ್ ಆದಮೇಲೆ ಡೇಟಾ ಒಳಗಡೆ ನೀವು ಕೀ ವ್ಯಾಲ್ಯೂ ಪೇರ್ ಕೊಡ್ತಾ ಇದ್ದೀರಾ ಅಷ್ಟೇ. ಕೀ ವ್ಯಾಲ್ಯೂ ಪೇರ್ ಏನಿದೆ URLಗೆ ನಾನು ಇದನ್ನು ಅಸೈನ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಅಸೈನ್ ಮಾಡಿದೆ ಅಂತಂದರೆ, ನೀವು ಡೈರೆಕ್ಟಾಗಿ ಎನ್ಕೋಡ್ ಮಾಡಿ ನೀವು ಇಲ್ಲಿ ಸೀಕ್ರೆಟ್ಸ್ ಒಳಗಡೆ ಸ್ಟೋರ್ ಮಾಡಬೇಕಾಗತ್ತೆ. ಓಕೆನಾ, ಅದೇ ಎನ್ಕೋಡ್ ಮಾಡ್ಕೊಳ್ಳಲ್ಲ, ನೀವೇ ಡೈರೆಕ್ಟಾಗಿ ಇಲ್ಲಿ ಪಾಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಏನು ಮಾಡ್ತೀನಿ, ಎನ್ಕೋಡ್ ಅಂತ ಏನಿದೆ ಇದ್ರೊಳಗಡೆ ಹೋಗ್ತೀನಿ. ಇಲ್ಲಿ ಬಂದು ನಾನು ನಂದು ಡೇಟಾಬೇಸ್ ಏನಿದೆ, MySQL ಡೇಟಾಬೇಸ್ ಏನಿದೆ ಅದ್ರದ್ದು URL ನೇಮ್ ಬಂದು ಅಂದರೆ ನಾನು ಡೈರೆಕ್ಟಾಗಿ IP ಅಡ್ರೆಸ್ ಮುಖಾಂತರ ಕನೆಕ್ಟ್ ಮಾಡ್ತಾಯಿಲ್ಲ, ಇದು ಸರ್ವಿಸ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅಂತಂದರೆ MySQLದು ಒಂದು ಡಿಪ್ಲಾಯ್ಮೆಂಟ್ ಅಥವಾ ಸ್ಟೇಟ್ಫುಲ್ YAML ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದು ಡಿಪ್ಲಾಯ್ ಮಾಡಿದೆ, ಅವಾಗ ಕಂಟೈನರ್ ಕ್ರಿಯೇಟ್ ಆಯಿತು ಅಥವಾ ಪಾಡ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಆ ಪಾಡ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾನು ಸರ್ವಿಸ್ ಮುಖಾಂತರ ಆಕ್ಸೆಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಸರ್ವಿಸ್ನ ಕ್ರಿಯೇಟ್ ಮಾಡ್ತೀನಿ. ಆ ಸರ್ವಿಸ್ ಮುಖಾಂತರ ನಾನು ಪರ್ಟಿಕ್ಯುಲರ್ ಡಿಪ್ಲಾಯ್ಮೆಂಟು ಅಥವಾ ಪಾಡ್ನ ನಾನು ಆಕ್ಸೆಸ್ ಮಾಡ್ತಾ ಇರ್ತೀನಲ್ವಾ, ಆ ಸರ್ವಿಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಇನ್ಪುಟ್ ಆಗಿ ತಗೊಳ್ತಾ ಇದ್ದೀನಿ. ಫ್ರಂಟ್ ಎಂಡ್ ಅಪ್ಲಿಕೇಶನ್ಗೆ ಆ ಪರ್ಟಿಕ್ಯುಲರ್ ಸರ್ವಿಸ್ ನೇಮ್ ಏನಿದೆ ಅದ್ರ ಮುಖಾಂತರ ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬಂದು ಆ ಸರ್ವಿಸ್ ನೇಮ್ ಕೊಡಬೇಕಾಗುತ್ತೆ. MySQL ಸರ್ವಿಸ್ ಅಂತ ಕೊಟ್ಟು ನೀವು ಇಲ್ಲಿ ಎನ್ಕೋಡ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ಡೇಟಾ ಸಿಗುತ್ತೆ. ಈ ಡೇಟಾನ ಕಾಪಿ ಮಾಡಿ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, URL ಮುಂದೆ ಪೇಸ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾನು ಎಲ್ಲನೂ ಎನ್ಕೋಡ್ ಮಾಡಿದ್ದೀನಿ. ಇದು ಬಂದು ರೂಟು, ಪಾಸ್ವರ್ಡು, ಅದೇ ಒಂದು ಯೂಸರ್ ನೇಮ್ ಬಂದು ರೂಟು, DB ಬಂದು ಡಿಫಾಲ್ಟ್ DB ಅಂತ ಕೊಟ್ಟಿದ್ದೀನಿ. ಇಲ್ಲಿ ಏನು ಬೇಕಾದರೂ ತೊಗೋಬೋದು ನೀವು, URL ಬೇಕಾದರೂ ತೊಗೋಬೋದು ಅಥವಾ MySQL ಹೋಸ್ಟ್ ಅಂತ ಬೇಕಾದ್ರೂ ತೊಗೋಬೋದು. ಬಟ್ ಅಲ್ಲಿ ವ್ಯಾಲ್ಯೂ ಕೊಡ್ತಾ ಇರ್ತೀರಲ್ಲ ಡಿಪ್ಲಾಯ್ಮೆಂಟ್ YAML ಫೈಲಲ್ಲಿ, ಅಲ್ಲಿ ಬಂದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ನೀವು ಕೊಡಬೇಕಾಗುತ್ತೆ. ಇವಾಗ ನಾವೊಂದು ಡೆಮೋ ಕಡೆ ಹೋಗೋಣ. ಇವಾಗ ಬಂದು ನಾನೊಂದು Kubernetes ಕ್ಲಸ್ಟರ್ನ ತಗೊಳ್ತೀನಿ. ನಿಮಗೆಲ್ಲ ಇನ್ಫಾರ್ಮೇಷನ್ ಬಂದು ನಿಮಗೆಲ್ಲ ಇಲ್ಲೇ ಸಿಕ್ಬಿಡುತ್ತೆ. ರೀಡ್ಮಿ ಫೈಲಲ್ಲಿ ಯಾವ ರೀತಿ MySQL ಹೋಸ್ಟ್ನ ಯಾವ ರೀತಿ ಇದು ಮಾಡಬೇಕು ಎಲ್ಲ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಮೊದಲು ನಾವು MySQL DBನ ಕ್ರಿಯೇಟ್ ಮಾಡೋಣ. MySQL DBನ ಯಾವುದೇ ರೀತಿ ನಾನು ಎನ್ಕ್ರಿಪ್ಷನ್ ವೇ ಅಥವಾ ಸೀಕ್ರೆಟ್ಸ್ ಮುಖಾಂತರ ಕ್ರಿಯೇಟ್ ಮಾಡಲ್ಲ, ಅದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಡಿಪ್ಲಾಯ್ ಮಾಡ್ತೀನಿ, ಇದೇನು ಪ್ರಾಬ್ಲಮ್ ಆಗೋಲ್ಲ. MySQL.yml ಇನ್ಸರ್ಟ್ ಮೂಡ್ಗೆ ಹೋಗಿ ಇದನ್ನು ಕಾಪಿ ಮಾಡಿದ್ದೀನಿ. ಓಕೆ, kubectl apply -f MySQL. ಓಕೆ, ಕ್ರಿಯೇಟ್ ಆಯಿತು. ಅದಾದಮೇಲೆ ನಾನೇನು ಮಾಡ್ತೀನಿ, ಸರ್ವಿಸ್ ಕ್ರಿಯೇಟ್ ಮಾಡ್ತೀನಿ. ಸರ್ವಿಸ್ ಏನು ಕ್ರಿಯೇಟ್ ಮಾಡೋದು, ಆ್ಯಕ್ಸೆಸ್ ಮಾಡೋಕ್ಕೆ ಪರ್ಟಿಕ್ಯುಲರ್ MySQLನ. ನೀವು ಪಾಡ್ ಲೆವೆಲ್ ಬೇಕು ಅಂದರೆ ಡೈರೆಕ್ಟಾಗಿ EXECನ ಯೂಸ್ ಮಾಡ್ಕೊಂಡು ನೀವು ಆ್ಯಕ್ಸೆಸ್ ಮಾಡ್ಬೋದು. ಬಟ್ ನಾನು ಫ್ರಂಟ್ ಎಂಡ್ ಅಪ್ಲಿಕೇಶನ್ನ ಮುಖಾಂತರ ನಾನು ಈ ಡೇಟಾಬೇಸ್ನ ಆ್ಯಕ್ಸೆಸ್ ಮಾಡಬೇಕಾಗಿರೋದು ಸರ್ವಿಸ್ ಕ್ರಿಯೇಟ್ ಮಾಡ್ತೀನಿ. svc MySQL.yml
ಓಕೆ ಮೈ ಎಸ್ ವಿ ಸಿ ಓಕೆ ಇದನ್ನು ಅಪ್ಲೈ ಮಾಡಿದೆ. ಇವಾಗ ನೋಡೋಣ ಮೈಸ್ಕಲ್ ಪಾಡ್ ಸ್ಟೇಟಸು ಗೆಟ್ ಪಾಡ್ಸ್. ಓಕೆ ಕ್ರಿಯೇಟಿಂಗ್ ಕಂಟೈನರ್ ಎರರ್ ಅಂತ ಬರ್ತಾ ಇದೆ. ಓಕೆ ಟ್ರಬಲ್ ಶೂಟ್ ಮಾಡೋಣ. ಡಿಸ್ಕ್ರೈಬ್ MySQL ಡಿಸ್ಕ್ರೈಬ್ pod MySQL. ಓಕೆ MySQL ಲೇಟೆಸ್ಟು ಬ್ಯಾಕ್ ಎಂಡ್ ಯೂಸರ್ ನಾಟ್ ಫೌಂಡ್. ಓಕೆ ಇಲ್ಲೇನಾದರೂ ಇಶ್ಯೂ ಇದೆ ಅಂತ ನೋಡೋಣ. ಓಕೆ ಇಲ್ಲಿ ನಾನು ಎನ್ವೈರನ್ಮೆಂಟ್ ವೇರಿಯೇಬಲ್ನ ಪ್ಲೇಸ್ ಮಾಡಿದೆ, ಅದಕ್ಕೋಸ್ಕರ ಇಲ್ಲಿ ಇಶ್ಯೂ ಬರ್ತಾಯಿದೆ ಅಷ್ಟೇ. ಇದೇನು ಬೇಕಾಗಿಲ್ಲ, ಸೀಕ್ರೆಟ್ಸ್ ಯೂಸರ್ ನೇಮ್ ಪಾಸ್ವರ್ಡು, ಜಸ್ಟ್ ಒಂದು ಎನ್ವೈರನ್ಮೆಂಟ್ ವೇರಿಯೇಬಲ್ ಇದ್ದರೆ ಸಾಕು. ಇಲ್ಲಿ ಯಾವುದೇ ರೀತಿ ನಾನು ಸೀಕ್ರೆಟ್ಸ್ನ ಪ್ಲೇಸ್ ಮಾಡ್ತಾಯಿಲ್ಲ. ಓಕೆ ಇದನ್ನು ಸೇವ್ ಮಾಡೋಣ. ಇವಾಗ ಪರ್ಟಿಕ್ಯುಲರ್ ಏನು ಕ್ರಿಯೇಟ್ ಮಾಡಿದ್ನೋ ಅದನ್ನು ಡಿಲೀಟ್ ಮಾಡ್ತೀನಿ. ಓಕೆ ಅಪ್ಲೈ ಮಾಡ್ತೀನಿ. ಓಕೆ ಇದು ಕ್ರಿಯೇಟ್ ಆಗ್ತಾಯಿರಲಿ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಪರ್ಟಿಕ್ಯುಲರ್ MySQL ಏನಿದೆ ಇದನ್ನು ಮಾಡಿಫೈ ಮಾಡಿಬಿಡ್ತೀನಿ. ನಾನು ಎಲ್ಲಿ ಮಾಡಿಫೈ ಮಾಡಬೇಕಾಗಿರೋದು, ಇಲ್ಲೊಂದು ಎಕ್ಸ್ಟ್ರಾ ಒಂದು ಸೀಕ್ರೆಟ್ಸ್ನ ಕ್ರಿಯೇಟ್ ಮಾಡಿದೆ, ಇದೇನು ಬೇಕಾಗಿಲ್ಲ ನಮಗೆ. ಓಕೆ ಇವಾಗ ಚೆಕ್ ಮಾಡೋಣ. ಕ್ಲಿಯರ್ ಮಾಡ್ತೀನಿ ಇದನ್ನು. ಗೆಟ್ ಪಾಡ್ಸ್. ಓಕೆ ತಿರ್ಗಾ ಸೇಮ್ ಎರರನ್ನು. ಓಕೆ ಡಿಲೀಟ್ ಆಗಿಲ್ಲ ಅಂದ್ಕೊಳ್ತೀನಿ. ಓಕೆ ಸರ್ವಿಸ್ ಡಿಲೀಟ್ ಆಗಿಬಿಟ್ಟಿದೆ, ಇದು ಡಿಲೀಟ್ ಆಗಿಲ್ಲ. ಓಕೆ ಇವಾಗ ನನ್ನ ಹತ್ರ ಎರಡು ಫೈಲ್ ಇದೆಯಲ್ಲ, MySQL ಮತ್ತು MySQL ಸರ್ವಿಸ್ ಎರಡನ್ನೂ ಒಂದೇ ಸರಿ ಅಪ್ಲೈ ಮಾಡ್ತೀನಿ. kubectl ಅಪ್ಲೈ -f ಡಾಟ್ ಅಂತ ಕೊಟ್ಟರೆ ಪ್ರೆಸೆಂಟ್ ಡೈರೆಕ್ಟ್ರಿಯಲ್ಲಿ ML ಫೈಲೆಲ್ಲ ಅಪ್ಲೈ ಆಗುತ್ತೆ. ಗೆಟ್ ಪಾಡ್ಸ್. ಓಕೆ ರನ್ನಿಂಗಲ್ಲಿದೆ. ಇವಾಗ ಸರ್ವಿಸ್ ಚೆಕ್ ಮಾಡೋಣ. SVC. ಓಕೆ ಇನ್ ಕೇಸ್ ನನ್ನ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಏನು ಮಾಡುತ್ತೆ ಅಂತ MySQL ಸರ್ವಿಸ್ ನೇಮ್ ತಗೊಳುತ್ತೆ, URL ಪಾತು. ಇದ್ರ ಮುಖಾಂತರ MySQL ಡೇಟಾಬೇಸ್ ಕನೆಕ್ಟ್ ಆಗಿ ಅದ್ರ ಮುಖಾಂತರ ಡೇಟಾ ಸ್ಟೋರ್ ಮಾಡುತ್ತೆ. ಇವಾಗ ಮೊದಲು ನಾವು ಇದರೊಳಗಡೆ ಒಂದು ಡಿಫಾಲ್ಟ್ DBನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಡೇಟಾಬೇಸ್ನ. ನೀವು ಡೈರೆಕ್ಟಾಗಿ ಆ ಡಿಪ್ಲಾಯ್ಮೆಂಟ್ ML ಫೈಲು ಅಥವಾ ಸ್ಟೇಟ್ಫುಲ್ ಸೆಟ್ ಎಲ್ಲ ಡೈರೆಕ್ಟಾಗಿ ಇನಿಟ್ ಕಂಟೈನರ್ ಮುಖಾಂತರ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಅದನ್ನು ಮೇ ಬಿ ನಾನು ಪ್ರೀವಿಯಸ್ ಒಂದು ಡೆಮೋದಲ್ಲಿ ತೋರಿಸಿದ್ದೆ ಅಂದ್ಕೊಳ್ತೀನಿ, ಎಕ್ಸಾಕ್ಟ್ ನೆನಪಿಲ್ಲ. ಇವಾಗ ಬಂದು ಡೈರೆಕ್ಟಾಗಿ ನಾವು ಮ್ಯಾನ್ಯುವಲಾಗಿ ಕ್ರಿಯೇಟ್ ಮಾಡೋಣ. ಅದಕ್ಕೋಸ್ಕರ ನಾನು ಕಂಟೈನರ್ ಲಾಗಿನ್ ಆಗಬೇಕಾಗುತ್ತೆ. exec -it ಪಾಡ್ ನೇಮ್ ಕೊಡಿ. ಅದಾದಮೇಲೆ ಬಿನ್ ಬ್ಯಾಶ್. ಓಕೆ ಇಲ್ಲಿ ಬಂದು MySQL ಲಾಗಿನ್ ಆಗಿ MySQL ಯೂಸರ್ ನೇಮು ಮತ್ತು ರೂಟು -p ಅಂತ ಕೊಟ್ಟು ಎಂಟರ್ ಕೊಡಿ. ಇಲ್ಲಿ ರೂಟ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ರೂಟ್ ಅಂತ ಕೊಡಿ. ಇಲ್ಲಿದೆ, ಇಲ್ಲಿ ಬಂದು ನಿಮಗೆ ರೀಡ್ ಮೀ ಫೈಲ್ ಒಳಗಡೆ ಹೋಯ್ತು ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ನು ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡೋದು ರೂಟ್ ಪಾಸ್ವರ್ಡ್ ಎಲ್ಲ ಕೊಟ್ಟಾದಮೇಲೆ ಯೂಸ್ ಡಿಫಾಲ್ಟ್ DB ಅಂತ ಕೊಡಬೇಕಾಗತ್ತೆ. ಓಕೆ ಕ್ರಿಯೇಟ್ ಇಲ್ಲ ಅನಿಸುತ್ತೆ. ಶೋ ಡೇಟಾಬೇಸಸ್. ಓಕೆ ಡಿಫಾಲ್ಟ್ DB ಕ್ರಿಯೇಟ್ ಆಗಿಲ್ಲ, ನಾವೇ ಕ್ರಿಯೇಟ್ ಮಾಡಬೇಕಾಗತ್ತೆ. ಜಸ್ಟು ಕ್ರಿಯೇಟ್ ಡೇಟಾಬೇಸ್ ಡಿಫಾಲ್ಟ್ DB. ಓಕೆ ಕ್ರಿಯೇಟ್ ಆಗಿದೆ. ಇವಾಗ ಯೂಸ್ ಕೊಡೋಣ, ಯೂಸ್ ಡಿಫಾಲ್ಟ್ DB. ಇದರೊಳಗಡೆ ಬಂದು ಡೇಟಾಬೇಸ್ ಒಳಗಡೆ ಬಂದು ನಾನು ಈ ಪರ್ಟಿಕ್ಯುಲರ್ ಕಮೆಂಟ್ನ ಅಪ್ಲೈ ಮಾಡ್ತೀನಿ. ಇದೇನು ಮಾಡುತ್ತೆ ಅಂತಂದರೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಓಕೆ ಶೋ ಟೇಬಲ್ಸ್ ಅಂತ ಕೊಟ್ಟರೆ ನಿಮಗೆ ಟೇಬಲ್ ಕ್ರಿಯೇಟ್ ಆಗಿದೆ. ಓಕೆ MySQL ಸರ್ವರ್ದು ಎಲ್ಲ ಫಿನಿಶ್ ಆಗಿದೆ, ಇನ್ನೇನು ಕಾನ್ಫಿಗರೇಷನ್ ಇಲ್ಲ. ಇವಾಗ ಒಂದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಕಡೆ ಹೋಗೋಣ. ನಾನು ಇಲ್ಲಿ ನಿಮಗೆ ತೋರಿಸಿದಂಗೆ ಈ ಪರ್ಟಿಕ್ಯುಲರ್ ಡೇಟನ್ನು ನಾವು ಮಾಡಿಫೈ ಮಾಡಿದ್ದೀವಿ, ಅಂತಂದರೆ ಪಾತ್ ಮುಖಾಂತರ ಆಕ್ಸೆಸ್ ಮಾಡೋ ಥರ ಮಾಡಿದ್ದೀನಿ. ಅದು ಒಂದು ಫ್ರಂಟ್ ಎಂಡ್ ML ಫೈಲಲ್ಲಿ ನೋಡ್ಬೋದು. ಇಲ್ಲಿ ಕೋಡ್ ಆ್ಯಪಿ ಅಂತ PY ಅಂತ ಏನಿದೆ ಇಲ್ಲಿ ನೋಡ್ಬೋದು, ಮಾಡಿಫೈ ಮಾಡಿದ್ದೀನಿ. ಈ ಜಸ್ಟ್ ನಿಮಗೆ ರೆಫರೆನ್ಸ್ ತೋರ್ಸೋಕ್ಕಷ್ಟೇ. ನೀವು ಇನ್ ಕೇಸ್ ಏನಾದರೂ ಪರ್ಟಿಕ್ಯುಲರ್ ML ಫೈಲ್ನ ಈ ಪರ್ಟಿಕ್ಯುಲರ್ ರೆಪೋನ ತೊಗೊಂಡು ನೀವೇನಾದ್ರು ಬಿಲ್ಡ್ ಮಾಡಿ ನಿಮ್ಮದೇ ಒಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನೀವು ಪುಷ್ ಮಾಡಿಕೊಂಡು ನೀವು ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಅಂದರೆ ನೀವೇನು ಮಾಡಿ ಅಂತ ಅಂದರೆ ಈ ಇದು ಪರ್ಟಿಕ್ಯುಲರ್ ಡೇಟಾನ ಕ್ಲೋನ್ ಮಾಡ್ಕೊಳ್ಳಿ. ಓಕೆನಾ? ಕ್ಲೋನ್ ಮಾಡಾದಮೇಲೆ ಈ app.py ಅಂತ ಏನಿದೆ ಈ ಡೇಟಾನ ಡಿಲೀಟ್ ಮಾಡಿ. ಡೇಟಾ ಎಲ್ಲ ಡಿಲೀಟ್ ಮಾಡಾದಮೇಲೆ ಈ ಪರ್ಟಿಕ್ಯುಲರ್ ಡೇಟಾನ ಬಂದು ಈ ಪರ್ಟಿಕ್ಯುಲರ್ ಪಾತ್ ಒಳಗಡೆ ರೀಪ್ಲೇಸ್ ಮಾಡಿ ಸೇವ್ ಮಾಡಾದಮೇಲೆ ಜಸ್ಟ್ ಈ ಕಮೆಂಟ್ನ ಪಾಸ್ ಮಾಡಿ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಾ,
ಈ ಪರ್ಟಿಕ್ಯುಲರ್ ರೆಪೋ ಹತ್ರ ಹೋಗಿ ಆಲ್ರೆಡಿ ಡಾಕರ್ ಫೈಲ್ ಇರೋದ್ರಿಂದ ಡಾಕರ್ ಬಿಲ್ಡ್ -t ಅಂತ ಕೊಟ್ಟು ಇಲ್ಲಿ ಬಂದು ನಿಮ್ಮದು ರೆಪೋ ನೇಮ್ ಕೊಡಿ ಅಂತಂದರೆ ಡಾಕರ್ ಆಫ್ದು ನೇಮ್ ಇರುತ್ತಲ್ಲ, ನಂದು ಡಾಕರ್ ಆಫ್ದು ನೇಮ್ ಬಂದು ಮುರುಳಿ. ಅದಾದಮೇಲೆ ಇಲ್ಲಿ ಸ್ಲ್ಯಾಶ್ ಅಂತ ಕೊಟ್ಟು ನೀವು ಯಾವುದಾದ್ರೂ ಒಂದು ಪಾತ್ ಕೊಡಿ. ನಾನು ಬಂದು ಟಾಮ್ ಕ್ಯಾಟ್ ಅಂತ ಕೊಡ್ತೀನಿ. ಟಾಮ್ ಕ್ಯಾಟ್ ಅಂತ ಕೊಟ್ಟು ಡಾಟ್ ಅಂತ ಕೊಡ್ತು ಅಂತ ನಿಮಗೆ ಈ ಪಾತದು ಪರ್ಟಿಕ್ಯುಲರ್ ಒಂದು ಡಾಕರ್ ಕಂಟೈನರು ಡಾಕರ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇದನ್ನು ಬೇಕಾದರೂ ನೀವು ನಿಮ್ಮ ಡಾಕರ್ ಆಪ್ಗೆ ನೀವು ಪುಷ್ ಮಾಡ್ಕೋಬೋದು. ಇದು ಯಾವ ರೀತಿ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ ನಂದು ಡಾಕರ್ದು ಒಂದು ಕ್ರಿಯೇಟ್ ಮಾಡಿದ್ದೀನಿ, ಯಾವ ರೀತಿ ನಿಮ್ಮದು ಬಿಲ್ಡ್ ಮಾಡಿ ಪುಷ್ ಮಾಡೋದು ಅಂತ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಆ ವಿಡಿಯೋನ ಯೂಸ್ ಮಾಡ್ಕೊಳ್ತು ಅಂತ ಯಾವ ರೀತಿ ನೀವು ಪರ್ಟಿಕ್ಯುಲರ್ ಡಾಕರ್ ಆಪ್ಗೆ ನಿಮ್ಮದೇ ಆದಂಥ ಒಂದು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ. ಇಲ್ಲಿ ಆಲ್ರೆಡಿ ನಂದ್ರದ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ನಂದು ಬಂದು ನಾನು ಟಾಮ್ ಕ್ಯಾಟ್ ಅನ್ನೋದು ಏನಿದೆ ಅದರೊಳಗಡೆ ನಾನು ಪರ್ಟಿಕ್ಯುಲರ್ ಡೇಟಾನ ಬಿಲ್ಡ್ ಮಾಡಿ ಡಾಕರ್ ಫೈಲ್ನ ಇದನ್ನು ಬಿಲ್ಡ್ ಮಾಡಿ ಈ ಅಪ್ಡೇಟೆಡ್ ಏನಿದೆ ಕೋಡ್ನ ಬಿಲ್ಡ್ ಮಾಡಿ ನಾನು ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಟಾಮ್ ಕ್ಯಾಟ್ ಒಳಗಡೆ ಅಪ್ಲೋಡ್ ಮಾಡಿದ್ದೀನಿ ಲೇಟೆಸ್ಟ್ ವರ್ಷನಲ್ಲಿ. ನೀವು ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮದೇ ಯೂಸ್ ಮಾಡ್ತೀನಿ ಅಂತಂದರೆ ನೀವು ಬೇಕಾದ್ರೆ ಬಿಲ್ಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ಬಂದು ಇಲ್ಲಿ ಪಾಸ್ ಮಾಡಿದ್ದೀನಿ. ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲು ನಾನು ಇಲ್ಲಿ ಕೆಳಗಡೆ ಕಂಟೈನರ್ ಲೆವೆಲಲ್ಲಿ ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿ ಇಲ್ಲಿ ಬಂದು ನನ್ನ ಸೀಕ್ರೆಟ್ಸ್ ಏನಿದೆ ಆ ಕ್ರಿಯೇಟ್ ಏನು ಮಾಡಿದೆ ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಸೀಕ್ರೆಟ್ಸ್ ಕ್ರಿಯೇಟ್ ಮಾಡಿಲ್ಲ ಅಂದ್ಕೊಳ್ತೀನಿ ನಾನು. ಮೊದಲು ಸೀಕ್ರೆಟ್ಸ್ ಕ್ರಿಯೇಟ್ ಮಾಡೋಣ. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇವಾಗ ಬಂದು ls ಅಂತ ಕೊಡ್ತೀನಿ. ಕ್ರಿಯೇಟ್ ಮಾಡಿಲ್ಲ ನಾನು. kubectl ಗೆಟ್ ಸೀಕ್ರೆಟ್ಸ್ ಅಂತ ಕೊಡಿ. ಇಲ್ಲಿ ಯಾವುದೇ ರೀತಿ ಸೀಕ್ರೆಟ್ಸ್ ಕಾಣಿಸ್ತಾ ಇಲ್ಲ ನೋಡ್ಬೋದು ಇಲ್ಲಿ. ಇವಾಗ ನಾವು ಒಂದು ಸೀಕ್ರೆಟ್ಸ್ನ ಕ್ರಿಯೇಟ್ ಮಾಡೋಣ. acc-yml. ಓಕೆ, ಇನ್ಸರ್ಟ್. ಓಕೆ, kubectl apply -f ಅಂತ ಕೊಟ್ಟು ನೀವೇನಿದೆ YAML ಫೈಲ್ ಅನ್ನೋದನ್ನು ಅಪ್ಲೈ ಮಾಡಿ. ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಸೀಕ್ರೆಟ್ಸ್ ಒಂದು ಕ್ರಿಯೇಟ್ ಆಗುತ್ತೆ. ಇದು ಬಂದು ನಿಮಗೆ ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಲೆವೆಲಲ್ಲಿ ಕ್ರಿಯೇಟ್ ಆಗುತ್ತೆ. ಕ್ಲಸ್ಟರ್ ಲೆವೆಲಲ್ಲಿ ಕ್ರಿಯೇಟ್ ಆಗೋದ್ರಿಂದ ಇದು ಬಂದು ಡೇಟಾ ಎಲ್ಲ ಒಂದು ಕಡೆ etc ಸ್ಟೋರ್ ಆಗಿರುತ್ತೆ. ಎನ್ಕ್ರಿಪ್ಷನ್ ವೇಲಿ ಕಸ್ಟಮೈಸ್ ಎನ್ಕ್ರಿಪ್ಷನ್ ವೇಲ್ ಬೇಕಾದ್ರೆ ನೀವು ಸೆಕ್ಯೂರ್ ಮಾಡ್ಕೋಬೋದು. ಅದು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಜಸ್ಟ್ ಈ ವಿಡಿಯೋದಲ್ಲಿ ಸೀಕ್ರೆಟ್ಸ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು ಅಂತ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇವಾಗ ಗೆಟ್ ಸೀಕ್ರೆಟ್ಸ್ ಅಂತ ಕೊಡ್ತು ಅಂತ ಒಂದು ಸೀಕ್ರೆಟ್ ಕ್ರಿಯೇಟ್ ಆಗಿದೆ. ಅದರೊಳಗಡೆ ಎಷ್ಟು ಡೇಟಾ ಇದೆ? 4 ಡೇಟಾ ಇದೆ. ಓಕೆನಾ. 4 ಡೇಟಾ ಯಾವುದ್ಯಾವುದು? URL ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಲ್ಲ, ಇದೇ ಡೇಟಾ. URL ನೇಮು, ಪಾಸ್ವರ್ಡು, ಯೂಸರ್ ನೇಮು, DB. ಓಕೆನಾ. ಇವು ಮೂರನ್ನು ನೋಡ್ಕೊಂಡಿರಿ. ಓಕೆನಾ. URL, ಪಾಸ್ವರ್ಡು, ಯೂಸರ್ ನೇಮು, DB. ಇದನ್ನು ಬಂದು ಎಲ್ಲ ರೆಫರೆನ್ಸ್ ಕೊಡ್ತಾ ಇದ್ದೀವಿ ನಾವು. ಇಲ್ಲಿ ನೋಡ್ಬೋದು. ಇಲ್ಲಿ ವ್ಯಾಲ್ಯೂ ಜಾಗದಲ್ಲಿ OPT ಸೀಕ್ರೆಟ್ಸು, ಇಲ್ಲಿ URL ಅಂತ ಕೊಡ್ತಾ ಇದ್ದೀವಿ. ಏನಕ್ಕೆ OPT ಸೀಕ್ರೆಟ್ಸ್ ಅಂತ ಕೊಡ್ತಾ ಇದ್ದೀವಿ ಅಂತಂದರೆ, ಈ ಪರ್ಟಿಕ್ಯುಲರ್ ಡೇಟಾನ ನಾವು ಒಂದು ಕಡೆ ಮೌಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ಮೌಂಟ್ ಮಾಡ್ತಾ ಇದ್ದೀವಿ. ಓಕೆನಾ. ಮೌಂಟ್ ಮಾಡಿ ಅದರೊಳಗಡೆ URLನ ತಗೊಳುತ್ತೆ, ಪಾಸ್ವರ್ಡ್ನ ತಗೊಳುತ್ತೆ, ಅದೇ ರೀತಿ ಯೂಸರ್ ನೇಮ್ನ ತಗೊಳುತ್ತೆ. ಓಕೆನಾ. ಈ ಪಾತಿಂದ ಇದು ಬಂದು ಸ್ಟಾಟಿಕ್ ಪಾತ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂತು ಅಂದರೆ ವ್ಯಾಲ್ಯೂಮ್. ಮೊದಲು ನಾವೇನು ಮಾಡಬೇಕು, ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು PVPVCನ ಯೂಸ್ ಮಾಡಲ್ಲ ನಾವು. ಡೈರೆಕ್ಟ್ ಯಾವ ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತಾ ಇದ್ದೀವಿ, ಮೈ ಸೀಕ್ರೆಟ್ಸ್ ಏನಿದೆ ಅದನ್ನೇ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಓಕೆನಾ. ಇವಾಗ ಬಂದು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ vi front.yml ಅಂತ ಕೊಟ್ಟು ನೀವು ಇನ್ಸರ್ಟ್ ಮೋಡ್ಗೆ ಹೋಗಿ ಪೇಸ್ಟ್ ಮಾಡಿ. ಇವಾಗ ನಿಮಗೆ ಇಲ್ಲಿ ಏನು ಮಾಡುತ್ತೆ, ಒಂದು ಸೀಕ್ರೆಟ್ಸ್ ಏನಿದೆ ಆ ಪರ್ಟಿಕ್ಯುಲರ್ ಕ್ರಿಯೇಟ್ ಮಾಡಿದಲ್ಲ ಸೀಕ್ರೆಟ್ಸು, ಅದನ್ನು ಬಂದು ವ್ಯಾಲ್ಯೂಮ್ಗೆ ಮೌಂಟ್ ಮಾಡುತ್ತೆ. ಈ ಸೀಕ್ರೆಟ್ಸ್ನ ಮೌಂಟ್ ಮಾಡಾದ್ಮೇಲೆ ಆ ಮೌಂಟ್ ಪಾತನ್ನ ನಾವು ಎಲ್ಲೂ ಕೊಡ್ತೀವಿ, ಮೌಂಟ್ ಆಗಿರೋ ಪಾತನ್ನ ಎಲ್ಲಿ ಕ್ರಿಯೇಟ್ ಮಾಡ್ತೀವಿ, ಈ ಪರ್ಟಿಕ್ಯುಲರ್ ಮೌಂಟ್ ಆಗಿರೋ ಸೀಕ್ರೆಟ್ಸ್ನ ಎಲ್ಲಿಗೆ ಅಟ್ಯಾಚ್ ಮಾಡ್ತೀವಿ, ಈ ಪಾತ್ ಏನಿದೆ OPT ಸೀಕ್ರೆಟ್ಸ್ ಏನಿದೆ ಅದರೊಳಗಡೆ ಅಟ್ಯಾಚ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇದರೊಳಗಡೆ 4 ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡಿದ್ವಲ್ಲ, URL, ಪಾಸ್ವರ್ಡ್, ಅದೆಲ್ಲ ಬಂದು ಈ ಸೀಕ್ರೆಟ್ಸ್ ಒಳಗಡೆ ಡಂಪ್ ಆಗುತ್ತೆ ಅಂತ ಅಂದರೆ ಅಟ್ಯಾಚ್ ಆಗುತ್ತೆ. ಓಕೆನಾ. ಅದಾದಮೇಲೆ ಈ ಪಾತ್ ಮುಖಾಂತರ ಅವ್ರು ಏನು ಮಾಡ್ತಾರೆ, URLನ ಒಂದು ವ್ಯಾಲ್ಯೂನ ತಗೊಳ್ತಾರೆ, ಯಾವ್ದಕ್ಕೆ ಅಸೈನ್ ಮಾಡ್ತಾರೆ, MySQL ಹೋಸ್ಟ್ಗೆ, ಅದೇ ರೀತಿ ಪಾಸ್ವರ್ಡ್ ತಗೊಳ್ತಾರೆ, ಇಲ್ಲಿ ಅಟ್ಯಾಚ್ ಮಾಡ್ತಾರೆ. ಓಕೆನಾ. ಇದನ್ನು ಪದೇ ಪದೇ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇದು ಕ್ರೂಷಿಯಲ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಇಂಟರ್ವ್ಯೂಲ್ ಕೇಳ್ತು ಅಂದರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅಷ್ಟೇ. kubectl apply -f ಫ್ರಂಟ್ ಅಪ್ಲೈ ಮಾಡಿದೆ. ಇವಾಗ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಪ್ಲೈ ಆಯಿತು. ಇವಾಗ ಈ ಪರ್ಟಿಕ್ಯುಲರ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ನಾನು ಯಾವುದ್ರ ಮುಖಾಂತರ ಆಕ್ಸೆಸ್ ಮಾಡಬೇಕು, ಸರ್ವಿಸ್ ಮುಖಾಂತರ. ಅದಕ್ಕೋಸ್ಕರ ಇಲ್ಲಿ ಫ್ರಂಟ್ ಎಂಡ್ ಸರ್ವಿಸ್ ಅಂತ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಬಂದು ನಾನು ನೋಟ್ ಪೋರ್ಟ್ನ ಯೂಸ್ ಮಾಡಿದ್ದೀನಿ. ನೋಟ್ ಪೋರ್ಟ್ನ ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ಇಂಟರ್ನಲಲ್ಲಿ ಆಕ್ಸೆಸ್ ಮಾಡ್ಬೋದು. ಓಕೆನಾ. ಪೋರ್ಟ್ ಫಾರ್ವರ್ಡಿಂಗ್ ಮಾಡಿಕೊಂಡು ಇವಾಗ ಬಂದು vi svc ಅಂತ ಕೊಟ್ಟು ಡೈರೆಕ್ಟಾಗಿ svc ಅಂತಲೇ ಕೊಡ್ತೀನಿ. MySQLಗೆ svc MySQL ಅಂತ ಕೊಟ್ಟಿದ್ದು. ಓಕೆ, ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. ಸೇಮು ಇಲ್ಲಿ ಬಂದು svc ಅಂತ ಕೊಡ್ತೀನಿ ಅಷ್ಟೇ. c.yml. ಓಕೆ, ಇವಾಗ ಬಂದು ನೋಡ್ಬೋದು kubectl ಗೆಟ್ ಪಾಡ್ಸ್. ಓಕೆನಾ. 2 ಪಾಡ್ ಇದೆ. ಮೊದಲನೇದು MySQL ಡೇಟಾಬೇಸು ಮತ್ತು ರಿಜಿಸ್ಟರ್ ಆ್ಯಪ್, ಅದೊಂದು ಫ್ರಂಟ್ ಎಂಡ್ ಅಪ್ಲಿಕೇಶನು. ಇವಾಗ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಇದೇನು ಮಾಡುತ್ತೆ, ನಾವೇನು ಮಾಡ್ತೀವಿ, ಯೂಸರ್ ಆಗಿರೋರು ಮೊದಲು ಬಂದು ನಾವು ಯಾವುದಕ್ಕೆ ಇಟ್ ಮಾಡ್ತೀವಿ, ರಿಜಿಸ್ಟರ್ ಆ್ಯಪ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ನು ಈ URL ಮುಖಾಂತರ ನಾವು ಇಟ್ ಮಾಡ್ತೀವಿ. ಅವಾಗ ಏನು ಮಾಡುತ್ತೆ, ಇದು ಬಂದು
ಡೈರೆಕ್ಟಾಗಿ ಈ ರಿಜಿಸ್ಟರ್ ಆ್ಯಪ್ ಏನಿದೆ ಇದ್ರೊಳಗಡೆ ಅಟ್ಯಾಚ್ ಆಗುತ್ತೆ. ಓಕೆನಾ, ಇದ್ರನ್ನ ಆಕ್ಸೆಸ್ ಮಾಡುತ್ತೆ. ಇದ್ರೊಳಗಡೆ ನಾವು ಯಾವಾಗ ಒಂದು ವ್ಯಾಲ್ಯೂಸ್ನ ಅಟ್ಯಾಚ್ ಮಾಡಿ ವ್ಯಾಲ್ಯೂನ ಹಾಕಿ ನಾವೇನಾದರೂ ಒಂದು ಡೇಟಾನ ಪುಷ್ ಮಾಡಿದಾಗ ಏನು ಮಾಡುತ್ತೆ, ಇದು ಬಂದು MySQL ಸರ್ವಿಸ್ನ ಅಟ್ಯಾಚ್ ಮಾಡುತ್ತೆ. ಈ MySQL ಸರ್ವಿಸ್ ಯಾರು ಅಟ್ಯಾಚ್ ಆಗಿರುತ್ತೆ MySQL ಡಿಪ್ಲಾಯ್ಮೆಂಟ್ಗೆ ಇದ್ರೊಳಗಡೆ ಹೋಗಿ ಆ ಪರ್ಟಿಕ್ಯುಲರ್ ಡೇಟಾಬೇಸ್ ಒಳಗಡೆ ಡೇಟಾ ಆ್ಯಡ್ ಆಗುತ್ತೆ. ಓಕೆನಾ, ಈ ರೀತಿ. ಇವಾಗ ಬಂದು ನಾವು ಈ ಪರ್ಟಿಕ್ಯುಲರ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬೇಕು ಅಂತಂದರೆ ನೋಡ್ ಪೋರ್ಟ್ ಆಕ್ಸೆಸ್ ಕೊಟ್ಟಿರೋದ್ರಿಂದ ನಾವು ಒಂದು ನೋಡ್ ಪೋರ್ಟ್ ಏನಿದೆ ಆ ಪೋರ್ಟ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲೋಗಿ ಟ್ರಾಫಿಕ್ ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನೀವು ಪೇಸ್ಟ್ ಮಾಡಿ ಆಕ್ಸೆಸ್ ಕೊಡಿ. ಆಕ್ಸೆಸ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಓಪನ್ ಆಯಿತು. ಇವಾಗ ನೀವೇನೇ ಒಂದು ಡೇಟಾ ಹಾಕಿದ್ರು ಇದು ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ ಕೇಸನ್ನು ಕರೆಕ್ಟಾಗಿ ಮಾಡಿರ್ತೀರ ಅಂತಂದರೆ ಈ ಡೇಟಾ ಇಲ್ಲಿ ರಿಟ್ರೀವ್ ಆಗಬೇಕು. ಇಲ್ಲಿ ನೋಡಿ ಈ ರೀತಿ ರಿಟ್ರೀವ್ ಆಗುತ್ತೆ.